ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಸಂಘಟನೆ ವತಿಯಿಂದ ಬೃಹತ್ ಪ್ರತಿಭಟನೆ. ಸಮೀಕ್ಷೆ ಮಾಡಲು ಏನು ಉಳಿದಿಲ್ಲ. ಹಸಿ ಬರಗಾಲ ಘೋಷಿಸಿ ತಕ್ಷಣವೇ ರಾಷ್ಟ್ರೀಯ ವಿಪತ್ತು ಪರಿಹಾರ ಘೋಷಿಸಿ ಪ್ರತಿ ಎಕರೆಗೆ 25,000 ರೂಪಾಯಿ ಕೊಡಿ ಹಾಗೂ ರೈತರ ಸಾಲ ಮನ್ನಾ ಮಾಡಿ. ರೈತರ ಮಕ್ಕಳ ಶಿಕ್ಷಣಕ್ಕಾಗಿ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಶಾಲಾ ಕಾಲೇಜುಗಳ 2ನೇ ಕಂತಿನ ಶುಲ್ಕ ಮನ್ನಾ ಮಾಡಬೇಕು. ಹಿಂಗಾರು ಬಿತ್ತನೆಗಾಗಿ ಬೀಜ, ರಸಗೊಬ್ಬರ ಉಚಿತವಾಗಿ ಕೊಡಬೇಕು. ನದಿಗಳ ನೀರಿನಿಂದ ಜಲಾವೃತಗೊಂಡ ಪ್ರವಾಹ ಸಂತ್ರಸ್ತರಿಗೆ ಶಾಶ್ವತ ಪರಿಹಾರ ನೀಡಬೇಕು ಎಂದು ರೈತರು ಸರ್ಕಾರಕ್ಕೆ ಆಗ್ರಹಪಡಿಸಿದರು. ಸೈಫನ್ ಮುಲ್ಲಾ, ಜೆಕೆ ನ್ಯೂಸ್ ಕನ್ನಡ, ಅಫ್ಜಲ್ಪುರ್. ಉಜ್ನಿ ಡ್ಯಾಮ್ನಿಂದ ನೀರೇನು ಬಿಟ್ಟು ಇವತ್ತು ಭೀಮಾ ನದಿ ಪಕ್ಕದಲ್ಲಿರುವಂತಹ ಎಲ್ಲ ಮನೆಗಳು ಇವತ್ತು ನೀರಿನಲ್ಲಿ ಕೊಚ್ಚಿ ಹೋಗಿ ಇವತ್ತು ರೈತರ ಬೆಳೆಗಳು ಇವತ್ತು ಹಾಳಾಗಿದ್ದಾವೆ. ಹಾಗಾಗಿ ಇವತ್ತು ರೈತರ ಬೆಳೆಗಳು ಪರಿಹಾರ ಸಿಗಬೇಕಾದರೆ, ರೈತರು ಮತ್ತೆ ಅದೇ ಸ್ಥಿತಿಗೆ ಬರಬೇಕಾದರೆ ರೈತರ ಪರಿಹಾರ ಒಂದೇ ದಾರಿ, ಅದು ಸಾಲ ಮನ್ನಾ ಆಗಬೇಕು. ಇವತ್ತು ಹಸಿ ಬರಗಾಲ ಜಿಲ್ಲೆ ಅಂತೇಳಿ ಘೋಷಣೆ ಆಗಬೇಕು. ಇದು ರಾಷ್ಟ್ರ ವಿಪತ್ತು ಎಂದು ಈ ಜಿಲ್ಲೆಗೆ ಘೋಷಣೆ ಮಾಡಿದಾಗ ಮಾತ್ರ ಕಲ್ಯಾಣ ಕರ್ನಾಟಕ ರೈತರಿಗೆ ಪರಿಹಾರ ಸಿಗಲಿಕ್ಕೆ ಸಾಧ್ಯ ಇದೆ. ರೈತರ ಉದ್ದೇಶ ಏನಪ್ಪಾ ಅಂದ್ರೆ, ಇವತ್ತು ರೈತರು ತಮ್ಮ ಜಮೀನುಗಳನ್ನು ಲೆವೆಲ್ ಮಾಡ್ಕೋಬೇಕು. ಮತ್ತೆ ಇವತ್ತು ಹಿಂಗಾರಿ ಬಿತ್ತನೆ ಮಾಡಬೇಕಾಗಿದ್ದೆ, ಆದರೆ ಅದು ಹೊಲ ಸ್ವಚ್ಛ ಮಾಡಕ್ಕೆ ಇವತ್ತು ಪ್ರತಿ ಎಕರೆಗೆ 20,000 25,000 ಖರ್ಚೆ ಬರ್ತಾ ಇದೆ ಒಂದು ಎಕರೆಗೆ. ಹಾಗಾಗಿ ರೈತರು ಇವತ್ತು ಮತ್ತೆ ಹಿಂಗಾರಿ ಬಿತ್ತನೆ ಮಾಡಲಿಕ್ಕೆ ಹೊಲ ಸ್ವಚ್ಛ ಮಾಡಿಕೊಂಡು ಹಿಂಗಾರಿ ಬಿತ್ತನೆ ಮಾಡಬೇಕಂತ ಉದ್ದೇಶ ಇಟ್ಕೊಂಡು ಇವತ್ತು ರೈತರು ಸಜ್ಜಾಗಿದ್ದಾರೆ. ಹಾಗಾಗಿ ಪರಿಹಾರ 25,000 ಪ್ರತಿ ಎಕರೆಗೆ ನೀಡಿದಾಗ ಮಾತ್ರ ಹಿಂಗಾರಿ ಬಿತ್ತನೆಗೆ ಮಾಡಲಿಕ್ಕೆ ರೈತರಿಗೆ ಅನುಕೂಲ ಆಗುತ್ತೆ. ಮತ್ತು ರೈತರು ಬಿತ್ತನೆ ಮಾಡುವಂಥ ಹಿಂಗಾರಿ ಬೀಜ, ಗೊಬ್ಬರ ಎಲ್ಲ ಉಚಿತವಾಗಿ ಸರ್ಕಾರದಿಂದ ನೀಡಬೇಕು. ಇವತ್ತು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದವರು ಈ ಕಲ್ಯಾಣ ಭಾಗಕ್ಕೆ ಬಂದು ಈಗಾಗಲೇ ಸುಮಾರು ಬಾರಿ ಬಂದು ಸರ್ವೆ ತಮ್ಮ ಫೋಟೋ ಶೋ ಮುಖಾಂತರ, ಇವತ್ತು ವಾಟ್ಸಪ್ ಮುಖಾಂತರ, ಇವತ್ತು ಫೇಸ್ಬುಕ್ ಮುಖಾಂತರ ತಮ್ಮ ಇವತ್ತು ಶೋ ಮಾಡ್ಕೊಂಡು ಹೋಗಿದ್ದಾರೆ. ಆದರೆ ಇಲ್ಲಿವರೆಗೂ ರೈತರ ಪರವಾಗಿ ಇವತ್ತು ವಿಧಾನಸೌಧದಲ್ಲಿ ಮಾತನಾಡೋದಾಗಲಿ, ಇವತ್ತು ಸಂಪುಟ ಸಭೆ ಕರೆದಾಗಲಿ, ಇವತ್ತು ರೈತರ ಬಗ್ಗೆ ಎಲ್ಲ ತಾಲೂಕಿನ ಶಾಸಕರುಗಳು ಕೂಡಿಕೊಂಡು ಜಿಲ್ಲೆಯಲ್ಲಿ ಉಸ್ತುವಾರಿಯವರ ನೇತೃತ್ವದಲ್ಲಿ ಸಭೆ ಕೂಡ ಕರೀಲಿಕ್ಕೆ ಸಾಧ್ಯ ಆಗಲಿಲ್ಲ. ರೈತರ ಬಗ್ಗೆ ಕಾಳಜಿ ವಹಿಸುವಂತ ಪ್ರಯತ್ನ ಮಾಡಲಿಲ್ಲ. ಹೀಗಾಗಿ ಈ ರಾಜ್ಯ ಸರ್ಕಾರ ರೈತರ ಕುತ್ತಿಗೆ ಹೆಚ್ಚುವಂತ ಕೆಲಸ ಮಾಡ್ತಾ ಇದೆ. ಈ ರಾಜ್ಯ ಸರ್ಕಾರ ರೈತರ ಪರ ಇದೆ ಅಂತ ಹೇಳ್ತದೆ. ಪದೇ ಸಿದ್ದರಾಮಯ್ಯ ಅವರು ನಂಜುಂಡಸ್ವಾಮಿಯಿಂದ ನಾವು ಸಿಎಂ ಆಗಿದ್ವಿ, ನಂಜುಂಡಸ್ವಾಮಿ ಅವರೇ ನಮ್ಮ ರಾಜಕೀಯ ತಂದಿದ್ದಾರೆ ಅಂತ ಹೇಳಿ ಸಿದ್ದರಾಮಯ್ಯ ಅವರು ಮಾತಿನಲ್ಲಿ ಮಾತ್ರ ರೈತರ ಪರವಾಗಿ ಮಾತಾಡ್ತಾರೆ. ಆದರೆ ರೈತರಿಗೆ ನ್ಯಾಯ ಕೊಡಿಸುವಂತ ಕೆಲಸ ಸಿದ್ದರಾಮಯ್ಯ ಅವರ ಹತ್ರ ಇಲ್ಲ. ಅವರು ಬರೇ ಒಂದು ತಮ್ಮ ಪಕ್ಷವನ್ನು ಸಂಘಟಿಸುವುದಾಗಲಿ, ತಮ್ಮ ಶಾಸಕರುಗಳಿಗೆ, ತಮ್ಮ ಶಾಸಕರ ಮಕ್ಕಳಿಗೆ ಮಂತ್ರಿಗಿರಿ ನೀಡುವುದರಲ್ಲಿ ಬಿಜಿ ಆಗಿದ್ದಾರೆ ಹೊರತು ಇವತ್ತು ನಮ್ಮ ರೈತರಿಗೆ ನ್ಯಾಯ ಕೊಡಿಸುವಲ್ಲಿ ಇವಾಗ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ. ಹಾಗಾಗಿ ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009. ಪಿಯುಸಿ ಮುಗಿಸಿ ನರ್ಸಿಂಗ್ ಮಾಡಲು ಹಾಗೂ ಫಿಸಿಯೋಥೆರಪಿ ಮಾಡಲು ಇಚ್ಛಿಸುವವರಿಗೆ ಉತ್ತಮ ಅವಕಾಶ. ಹುಮ್ನಾಬಾದ್ನ HKDETಯ ಉಮಾದೇವಿ ಪಾಟೀಲ್ ಕಾಲೇಜ್ ಆಫ್ ನರ್ಸಿಂಗ್ ನಲ್ಲಿ ಬಿಎಸ್ಸಿ ನರ್ಸಿಂಗ್ ಹಾಗೂ ಡಿಪ್ಲೊಮಾ ನರ್ಸಿಂಗ್ ಕೋರ್ಸ್ ಲಭ್ಯ. ಹಾಗೂ ಭೀಮರಾವ್ ಪಾಟೀಲ್ ಕಾಲೇಜ್ ಆಫ್ ಫಿಸಿಯೋಥೆರಪಿನಲ್ಲಿ ಬಿಬಿಟಿ ಮತ್ತು ಎಂಪಿಟಿ ಸ್ನಾತಕೋತ್ತರ ಪದವಿ ಲಭ್ಯವಿದೆ. ಇಲ್ಲಿ ಪ್ರವೇಶ ಪ್ರಾರಂಭವಾಗಿದ್ದು ಉತ್ತಮವಾದ ಕ್ಲಾಸ್ ರೂಮ್, ಅನುಭವವುಳ್ಳ ಅಧ್ಯಾಪಕರಿಂದ ಬೋಧನೆ, ಪ್ರತ್ಯೇಕ ಲ್ಯಾಬ್ಗಳ ವ್ಯವಸ್ಥೆ, ಹೈಟೆಕ್ ಆಸ್ಪತ್ರೆಯೂ ಲಭ್ಯವಿದೆ. ಹಾಗೂ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆಯೂ ಲಭ್ಯವಿದೆ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ. NH65 ರಸ್ತೆ, ವೀರಭದ್ರಗಿರಿ, ಸಿಂದನಕೀರ ಕ್ರಾಸ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆಡಳಿತಾಧಿಕಾರಿ ಡಾಕ್ಟರ್ ಸದಾನಂದ ಪತ್ರಿ 9019078988.